ವಿಭೀಷಣರೇ, ಪ್ರತ್ಯೇಕವಾಗಿ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಕ್ಕೆ ಯಾವುದೋ ಮಹತ್ವದ ಕಾರಣನೇ ಇರಬೇಕು ಅನ್ಸುತ್ತೆ. ಹೌದು ಸಿದ್ಧಲಿಂಗ, ಹಳ್ಳಿಗಳನ್ನೆಲ್ಲ ಸುತ್ತಾಡಿ ಮಾಹಿತಿಯನ್ನು ಕಲೆ ಹಾಕಿದ್ದೀಯಲ್ಲ, ಎಲ್ಲ ಜನರು ಒಂದೇ ಅಭಿಪ್ರಾಯವನ್ನು ಹೇಳುತ್ತಿದ್ದಾರಾ? ಹೌದು, ಸತ್ತಿರೋರೇ ಎದ್ದು ಹತ್ಯೆ ಮಾಡಿರೋದು ಅವ್ರ ಮಾತುಗಳಲ್ಲಿ ಸ್ಪಷ್ಟ ಆಗಿದೆ. ಅವರೆಲ್ಲರೂ ನಿಜವನ್ನೇ ಹೇಳುತ್ತಿದ್ದಾರೆ. ಅದಕ್ಕೆ ನನಗೆ ಚಿಂತೆಯಾಗಿ ನಿನ್ನನ್ನು ಈ ಕಡೆ ಕರೆಸಿದೆ. ಅಂದರೆ ಸಮಸ್ಯೆಯ ತೀವ್ರತೆ ಬಹಳ ಜಾಸ್ತಿ ಇದೆ ಅಂತಾಯ್ತು. ಹೌದು, ಬಹಳ ತೀವ್ರವಾಗಿಯೇ ಇದೆ. ಕೇವಲ ಒಂದೇ ಒಂದು ಸಂದರ್ಭದಲ್ಲಿ ಮಾತ್ರ ಹೀಗಾಗಲು ಸಾಧ್ಯ. ಯಾವ ಸಂದರ್ಭದಲ್ಲಿ ವಿಭೀಷಣರೇ? ಇವೆಲ್ಲದರ ಲಕ್ಷಣ ನೋಡ್ತಾ ಇದ್ರೆ ನನಗೆ ಒಂದೇ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಯಾರಾದರೂ ಪರಕಾಯ ಪ್ರವೇಶ ಮಾಡಿದರಷ್ಟೇ ಇಂಥದ್ದು ಸಾಧ್ಯವಾಗುತ್ತದೆ ಸಿದ್ಧಲಿಂಗ. ಪರಕಾಯ ಪ್ರವೇಶನ? ಅದನ್ನು ಯಾರು ನೋಡೋದಕ್ಕೆ ಸಾಧ್ಯ? ಅಷ್ಟು ಸುಲಭವಾಗಿ ಒಲಿಯುವಂಥ ವಿದ್ಯೆ ಅಲ್ವಲ್ಲ ಅದು. ಆ ದುರ್ಮುಖಿ ಏನಾದರೂ ಪರಕಾಯ ಪ್ರವೇಶವನ್ನು ಸಿದ್ಧಿ ಮಾಡಿಕೊಂಡಿದ್ದಾಳೋ ಏನೋ ಅನ್ನೋ ಅನುಮಾನ ನನಗೆ. ಹೌದಾ? ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಇಲ್ಲ ಸಿದ್ಧಲಿಂಗ. ಸಾಧುಗಳೇ, ನೀನು ಹೋಗ್ತಾ ಇರೋ ದಾರಿಲಿ ಕಷ್ಟ ತುಂಬಾ ಇದೆ. ಆದರೆ ಭಾರಿ ಹಠಮಾರಿ ನೀನು. ಅಪಾಯ ಆಗಿದ್ರು ಮುನ್ನುಗ್ಗೋ ಧೈರ್ಯ ಆಗಿದೆ. ಆದರೆ ಈಗ ನಿನಗೆ ಸಹಾಯಕರು ಬೇಕಾಗಿದ್ದಾರೆ ಅಲ್ವಾ? ಹೌದು ಸಾಧುಗಳೇ. ನಿಮಗೆ ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ಅನ್ನೋದು ಮುಖ್ಯನಾ ಅಥವಾ ಕೆಲಸ ಆಗೋದು ಮುಖ್ಯನಾ? ಕ್ಷಮಿಸಿ, ನೀವೇ ಹೇಳಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಕನಕಿ ಅನ್ನೋ ಒಬ್ಬಳು ಮಾಟಗಾತಿ ಇದ್ದಾಳೆ. ಇಷ್ಟು ವರ್ಷದಿಂದ ಸಣ್ಣ ಪುಟ್ಟ ಮಾಟಗಳು ಮಾಡ್ಕೊಂಡು ಬರ್ತಿದ್ದಾಳೆ. ಅವಳನ್ನ ನಿನ್ನ ಜೊತೆ ಸೇರಿಸ್ಕೋ, ಚೆನ್ನಾಗಿ ಸಹಾಯಕ್ಕೆ ಬರ್ತಾಳೆ. ಅವಳೇ ನಿನಗೆ ಸರಿ. ಓಂ ನಮಃ ಶಿವಾಯ. ಆದರೆ ಅವಳು ಎಲ್ಲಿರ್ತಾಳೆ? ನಿನಗೆ ಅದೆಲ್ಲ ತಾನಾಗೇ ಗೊತ್ತಾಗುತ್ತೆ. ಅದೇ ಹೇಗೆ ಅಂತ. ಓಂ ನಮಃ ಶಿವಾಯ. ಸಾಧುಗಳೇ, ಓಂ ನಮಃ ಶಿವಾಯ. ಕನಕಿ